ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ನಾನು ವಾಣಿ. ಸಮಾಜದಲ್ಲಿ ಧರ್ಮ ಮತ್ತು ರಾಜಕಾರಣದ ಹೆಸರಿನಲ್ಲಿ ಗೋಡೆಗಳು ನಿರ್ಮಾಣವಾಗುತ್ತಿರುವ ಈ ದಿನಗಳಲ್ಲಿ ಮುದ್ದೇಬಿಹಾಳದಲ್ಲಿ ಮಾನವೀಯತೆಯ ಅಪರೂಪದ ಘಟನೆಯೊಂದು ಬೆಳಕಿಗೆ ಬಂದಿದೆ. ವರ್ಷಗಳಿಂದ ಮುಳ್ಳುಗಾಡಾಗಿದ್ದ ಮುಸ್ಲಿಂ ಸಮುದಾಯದ ಪವಿತ್ರ ಸ್ಮಶಾನ ಖಬರಸ್ಥಾನಕ್ಕೆ ಕಾರ್ಮಿಕ ಮುಖಂಡರೊಬ್ಬರು ಏಕಾಂಗಿಯಾಗಿ ಕಾಯಕಲ್ಪ ನೀಡಿದ್ದಾರೆ. ಯಾರ ನೆರವಿಗೂ ಕಾಯದೆ ಸ್ವಂತ ಹಣ ಮತ್ತು ದೈಹಿಕ ಶ್ರಮದ ಮೂಲಕ ಮಾದರಿಯಾಗಿದ್ದಾರೆ. ಆ ಕುರಿತು ಒಂದು ವಿಶೇಷ ವರದಿ ಇಲ್ಲಿದೆ. ನಮಸ್ಕಾರ ನಮ್ಮೆಲ್ಲ ವೀಕ್ಷಕರಿಗೆ. ಇವತ್ತು ಒಂದು ವಿಶೇಷ ಸ್ಟೋರಿಯನ್ನ ನಿಮ್ಮ ಮುಂದೆ ಹೇಳೋಕೆ ನಾವು ಬಂದಿದ್ದೀವಿ. ಮುದ್ದೇಬಿಹಾಳ ಪಟ್ಟಣದ ತಾಳಿಕೋಟೆ ರಸ್ತೆಯಲ್ಲಿರುವಂತಹ ಮುಸ್ಲಿಂ ಜನಾಂಗದವರ ಈದ್ಗಾ ಮೈದಾನಕ್ಕೆ ನಾವು ಬಂದಿದ್ದೀವಿ. ಇಲ್ಲಿ ಈದ್ಗಾ ಜೊತೆಗೆ ಏನಾಗ ಅಕ್ಕಪಕ್ಕದಲ್ಲಿ ಅವರ ಹಿರಿಯರ ಗೋರಿಗಳಿದ್ದಾವೆ. ಯಾರಾದ್ರೂ ಮುಸ್ಲಿಂ ಜನಾಂಗದಲ್ಲಿ ನಿಧನರಾದ್ರೆ ಇಲ್ಲೇನೆ ಅವರಿಗೆ ಅಂತ್ಯ ಸಂಸ್ಕಾರವನ್ನ ಕೈಗೊಳ್ಳಲಾಗ್ತಿದೆ. ಈ ಅಂತ್ಯ ಸಂಸ್ಕಾರ ಕೈಗೊಳ್ಳುವಂತ ಜಾಗೆ ಸುಮಾರು ವರ್ಷಗಳಿಂದ ಮುಳ್ಳು ಕಂಟಿಯಿಂದ ಆವರಿಸಿ ಕೆಲವು ಗೋರಿಗಳು ಕಾಣದಂತೆ ಆಗಿದ್ದು, ಅವ್ರ ಹಿರಿಯರಿಗೆ ಹೋಗದಂತೆ, ಅವ್ರ ಹಿರಿಯರಿಗೆ ನಮಿಸದಂತೆ ಆಗುವಂತ ಒಂದು ಪರಿಸ್ಥಿತಿ ಇತ್ತು. ಇದನ್ನು ಮನಗಂಡಂತಹ ನಮ್ಮ ಮುದ್ದೇಬಿಹಾಳದ ಕಾರ್ಮಿಕ ಮುಖಂಡರಾದಂತಹ ಇಬ್ರಾಹಿಂ ಮುಲ್ಲಾ ಅವರು ಸ್ವಪ್ರೇರಣೆಯಿಂದ ಯಾಕನ ಇದನ್ನೆಲ್ಲ ಸ್ವಚ್ಛ ಮಾಡಿಸಬಾರ್ದು ಅಂತ ಹೇಳಿ ಏನೋ ಒಂದು ತಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಇವತ್ತು ಇಡೀ ಸುಮಾರು 8 ಎಕರೆ ಪ್ರದೇಶ ಏನೋ ಈ ಜಮೀನು ಇದೆ ಅಂತ ಅಷ್ಟನ್ನು ಸ್ವಚ್ಛ ಮಾಡಿಸುವಂತ ಕೆಲಸ ಅವರು ಏಕಾಂಗಿಯಾಗಿ ಮಾಡಿದ್ದಾರೆ. ಬನ್ನಿ, ಇದು ಯಾಕೆ ಅವ್ರು ಮಾಡಿದ್ರು, ಯಾಕೆ ಅವ್ರ ಮನಸ್ಸಲ್ಲಿ ಬಂತು ಅನ್ನೋದನ್ನ ಅವರಿಂದ ಕೇಳೋಣ. ವರ್ಷಗಳಿಂದ ಸೂಕ್ತ ನಿರ್ವಹಣೆ ಇಲ್ಲದೆ ಮುಳ್ಳಿನ ಕಂಟಿಗಳು ಹಾಗೂ ಕಸಕಡ್ಡಿಗಳಿಂದ ತುಂಬಿ ಹೋಗಿದ್ದ ಈ ಜಾಗದ ಕಡೆಗೆ ಸುಳಿಯಲು ಜನ ಹೆದರುತ್ತಿದ್ದರು. ಸ್ಥಳೀಯ ಆಡಳಿತವಾಗಲಿ ಅಥವಾ ಯಾವುದೇ ಸಂಸ್ಥೆಯಾಗಲಿ ಇದರತ್ತ ಗಮನ ಹರಿಸದಿದ್ದಾಗ ಮುದ್ದೇಬಿಹಾಳದ ಹೆಮ್ಮೆಯ ಕಾರ್ಮಿಕ ಮುಖಂಡರಾದ ಇಬ್ರಾಹಿಂ ಮುಲ್ಲಾ ಅವರು ತಾವೇ ಖುದ್ದಾಗಿ ಕಣಕ್ಕಿಳಿದಿದ್ದಾರೆ. ಇಬ್ರಾಹಿಂ ಮುಲ್ಲಾ ಅವರ ಮಾತು: ಸೇವೆ ಎನ್ನುವುದು ಭಾಷಣದಲ್ಲಿ ಇರಬಾರದು, ನಮ್ಮ ಕಾಯಕದಲ್ಲಿ ಇರಬೇಕು. ಅಗಲಿದ ಜೀವಗಳಿಗೆ ಗೌರವ ಕೊಡುವುದು ಜೀವಂತವಾಗಿರುವ ನಮ್ಮೆಲ್ಲರ ಕರ್ತವ್ಯ. ಈ ನಿಟ್ಟಿನಲ್ಲಿ ನನ್ನ ಕೈಲಾದ ಸಣ್ಣ ಅಳಿಲು ಸೇವೆಯನ್ನು ನಾನು ಮಾಡಿದ್ದೇನೆ ಅಷ್ಟೇ. ನಾನೊಬ್ಬ ನಿರ್ಗತಿಕ ಭಿಕ್ಷಕನ ಮಗ. ಆದ್ರೆ ಇವತ್ತಿಗೆ ನಾ 2 ಮಾತು ಹೇಳ್ತೀನಿ. ಕುರಾನ್ ಅವ್ರ ಮೊಹಮ್ಮದ್ ಪೈಗಂಬರ್ದು. ಅದಕ್ಕಿಂತ ಮುಂಚೆ ನನ್ನ ತಂದೆ ಗೋರಿ ಅಲ್ಲಿ ಐತಿ ಸರ್. ಅಲ್ಲಿ ನನ್ನ ತಂದೆ ಗೋರಿ ಐತಿ. ಯಾವಾಗ ಬಂದ್ರು ನಾವು ಕಂಟಿನ್ಯೂ ಇರ್ತಿದ್ವು ಸರ್. ಕಂಟಿನ್ಯೂ ಏನಪ್ಪಾ ಕಂಟಿನ್ಯೂ ಅಂತೇಳಿ ಅವು ಅಷ್ಟೇ ಕಡಿಯೋಗಿ ಮಾಡಿದ್ದೆ ಸಾವಿರ. ಅದು ನಂದು ಒಂದು ಕಡ್ದ್ರೆ ಬಂತು. ಇಷ್ಟು ಎಲ್ಲ ಜನರು ಕಂಟಿ ಅದ, ಅವು ನಮ್ ತಾಯಿ ತಂದಿ ಸರಿ ಅಂತೇಳಿ ಇಂತ ಪುಣ್ಯಾತನ ಬಲ್ಲಿ ಕೇಳಿದೆ, ಸಾಹೇಬ್ರ ಹಿಂಗ್ ಕಂಟಿದ ನಾನು ಕಡಿತೀನಿ, ಕಂಟಿದ ನಾ ಕಡಿತೀನಿ, ನೀವು ಒಬ್ಬೊಮ್ಮೆ ಆಗ್ಬೇಕಲ್ಲ ಅಂತೇಳಿ ಅವ್ರು ಪುಣ್ಯಾತ್ಮ ಹೇಳಿದ್ರು. ಇಲ್ಲ ಅಣ್ಣ ನಾ ಕಡಿತೀನಿ ಅಂತ ಸಾಹೇಬ್ರು ಹೇಳಿದಾಗ ನನ್ಗೆ ಅಪ್ಪಣೆ ಕೊಟ್ಟು, ಅಲ್ಲಾ ಬಸ್ತಿಯ ಸೈ ಮುಷೇನ್ ಬಾ ಅಪ್ಪಣೆ ಕೊಟ್ಟು ಹೋಗ್ರಿ ಮಾಡ್ರಿ ಅಂತೇಳಿ ಹೇಳಿದಾಗ ನಾನು ಮೊದಲನೇ ಸಲ ಅದು 1 ತಿಂಗಳಾತ್ರಿ. ಒಂದು ನಾಳೆ ಮಶ್ಯಾಕ ಡಗಣಿಯವ್ರು ಕೂಡ ಮತ್ತೆ ಇನ್ನೊಂದು 4 ಅದು ಬಹಳ ಕಷ್ಟದ ಕೆಲಸ ರೀ. ಅವಾಗ 1 ತಿಂಗಳಕಿನ ಹೆಚ್ಚಾತ್ರಿ. ಈಗ 5 ದಿನ ಆತ್ರಿ ಮಾಡಿರಿ. ಏನು ತಂದಿಯೋ ಬರುವಾಗ ಹೊತ್ತ ಒಯ್ಯಬೇಕು ಪುಣ್ಯ ಹೋಗುವಾಗ. ಮನುಷ್ಯನ ಜೀವನದಾಗ ಏನು ತಂದಿಯೋ ಬರುವಾಗ ಹೊತ್ತ ಒಯ್ಯಬೇಕು ಪುಣ್ಯ ಹೋಗುವಾಗ. ಕೇವಲ ಹಣ ನೀಡಿ ಸುಮ್ಮನಾಗದ ಅವರು ತಾವು ಒಬ್ಬ ಸಾಮಾನ್ಯ ಶ್ರಮಿಕನಂತೆ ನಿಂತು ದೈಹಿಕ ಸೇವೆ ಸಲ್ಲಿಸುವ ಮೂಲಕ ಇಡೀ ಜಾಗಕ್ಕೆ ಹೊಸ ಕಳೆ ತಂದಿದ್ದಾರೆ. ಹೆಸ್ಕಾಂ ನೌಕರ ಸಂಘದ ನಿರ್ದೇಶಕರಾದಂತಹ ಹುಸೇನ್ ಸಾಬ್ ನಾಯ್ಕೋಡಿ ಅವರು ನಮ್ಮ ಜೊತೆಗಿದ್ದಾರೆ. ಇಬ್ರಾಹಿಂ ಮುಲ್ಲಾ ಅವರು ಕೈಗೊಂಡಿರುವಂತ ಕಾರ್ಯದ ಬಗ್ಗೆ ಅವರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಇಬ್ರಾಹಿಂ ಮುಲ್ಲಾ ಅವರು ಇದು ಒಂದು ಕಬ್ರಸ್ತಾನ್ ಸ್ವಚ್ಛತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾರ. ಸತತ ಇದು 3ನೇ ಬಾರಿ ಅವರು ಹಮ್ಮಿಕೊಂಡಿದ್ದು. ಈ ಮುಂಚೆನು 1-2 ಬಾರಿ ಅವರು ಎಲ್ಲಾ ಸ್ವಚ್ಛತೆ ಮಾಡಿದ್ರು. ಈ ಬಾರಿನೂ ಸತತ 5 ದಿವಸದಿಂದ ತಾವು ಸ್ವಂತ ಕೂಲಿ ಆಳಿಗೆ ತಮ್ಮ ಕೈಯಿಂದ ಪಗಾರ ಕೊಟ್ಟು ಈ ಕಬ್ರಸ್ತಾನ್ ಸ್ವಚ್ಛತೆ ಕಾರ್ಯವನ್ನು ಕೈಗೊಂಡಾರ. ಆ ಒಂದು ದಿಶೆಯಲ್ಲಿ ಅವರಿಗೆ ನಾನು ನನ್ನ ವೈಯಕ್ತಿಕ ಪರವಾಗಿ ಹಾಗೂ ನಮ್ಮ ಎಲ್ಲ ಮುಸ್ಲಿಂ ಸಮಾಜದ ವತಿಯಿಂದ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಅವರು ಇದು
ಎಲ್ಲಾರು ನಮ್ಮ ಮನಿ ಮುಂದಿನ ಕಸ ನಾವು ಸ್ವಚ್ಛ ಮಾಡ್ಲಿಕ್ಕೆ ಆಗಂಗಿಲ್ಲ. ಕೆಲವು ಜನಕ್ಕೆ ಮನಿ ಮುಂದೆ ಗಟಾರ್ನಲ್ಲಿ ಅಲ್ಲಿ ಇಲ್ಲಿ ಹೋಗೋದು ಜನಗಳಿಗೆ ಸಮಸ್ಯೆಯನ್ನು ಉಂಟು ಮಾಡ್ತಾರೆ. ಬಹಳಷ್ಟು ಜನ ತಿಳುವಳಿಕೆ ಇದ್ದವರು ಇಲ್ಲಾರ್ದವ್ರು ಕೂಡ. ಆದ್ರೆ ಇವರು ತಮ್ಮ ಬಡತನ ಪರಿಸ್ಥಿತಿ ಒಳಗೂ ಕೂಡ ಕಬ್ರಸ್ತಾನ ಸ್ವಚ್ಛತೆ ಕಾರ್ಯವನ್ನು ಕೈಗೊಂಡಾರ. ಅದು ಬಹಳ ಜನಕ್ಕೆ ಅಲ್ಲ ಒಂದು ತಿಳುವಳಿಕೆಯನ್ನು ಕೊಡಂಗಿಲ್ಲ. ಅವರಿಗೆ ಇದು 2-3ನೇ ಬಾರಿ ಅವ್ರು ಮಾಡ್ತಾ ಇದಾರ. ಅವರಿಗೆ ದೇವರು ಇನ್ನೂ ಹೆಚ್ಚಿನ ಈ ಒಂದು ಸಮಾಜ ಕಾರ್ಯದಲ್ಲಿ ತೊಡಗಿ ಅವರ ಆಯುಷ್ಯ ಆರೋಗ್ಯವನ್ನು ಕೊಡ್ಲಿ ಅಂತ ಹೇಳಿ ನಾನು ಆ ಅಲ್ಲಾನಲ್ಲಿ ಪ್ರಾರ್ಥಿಸಿ, ಮತ್ತು ಇದೇ ಒಂದು ಕೆಲಸ ಅಲ್ಲ, ಅವರು ಈ ಮುಂಚೆ ಕೂಡ ಹಲವಾರು ಜನರಿಗೆ ಚಿಂತನೆಗಾಗಿ ಎಲ್ಲಾ ಸಮಾಜದ ಬಡವರಿಗಾಗಿ, ದನಕರಿಗಳಿಗಾಗಿ, ಎಲ್ಲಾ ಸಮಾಜದ ಜನಗಳಿಗೆ ಅವರು ಒಂದು ಸಹಾಯ ಹಸ್ತ ನೀಡ್ತಾರ. ಅವ್ರು ನೋಡಿದ್ರೆ ಮತ್ತೆ ಬಹಳಷ್ಟು ಇದ್ರವ್ರು ಅಲ್ಲ, ಶ್ರೀಮಂತ ಕುಟುಂಬದವರು ಅಲ್ಲ. ಆದ್ರೂ ಕೂಡ ಅವರು ಒಂದು ಸಮಾಜದ ಹಿತಚಿಂತಕರು. ನಾನು ಒಂದು ಸಮಾಜ ಚಿಂತಕರು ಅಂತಕ್ಕಿಂತಲೂ ಅವರಿಗೆ ನಾನು ಬಡವರ ಚಿಂತಕ ಅನ್ನೋಕೆ ಏನು ತಪ್ಪಾಗ್ಲಿಕ್ಕಿಲ್ಲ ಅಂತ ಭಾವಿಸ್ತಾ ಇದ್ದೀನಿ. ಈ ನಮ್ಮ ಹಿರಿಯರು ಪೂರ್ವಜರು ಈ ಕಬ್ರಸ್ಥಾನದಲ್ಲಿ ವಾಸಿದಾರ. ಆ ಒಂದು ದಿಶೆಯಲ್ಲಿ ನಾವು ಎಲ್ಲರೂ ಪ್ರತಿ ವಾರ ಪ್ರತಿ ತಿಂಗಳು ನಮ್ಮ ಯಾವಾಗ ಟೈಮ್ ಸಿಗ್ತೈತಿ ಯಾವಾಗ ಬಂದು ಈ ಕಬ್ರಸ್ಥಾನ ಸ್ವಚ್ಛತೆ ಕಾಪಾಡ್ಲಕ್ಕ ಎಲ್ಲರೂ ಕೈ ಜೋಡಿಸ್ಬೇಕಂತ ಹೇಳಿ ನಾನು ಈ ಮೂಲಕ ತಮ್ಮೆಲ್ಲರಲ್ಲಿ ವಿನಂತಿಸುತ್ತೇನೆ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.